ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. हमारे घर तो प्यूरो आ गया, क्या आपके घर आया? ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ರಾಷ್ಟ್ರಧ್ವಜಾರೋಹಣವನ್ನು ನಿವೃತ್ತ ಸೈನಿಕರಾದ ಶಂಕರ್ ಜ್ಯೋತಿವಾನವರ್ ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಿನ್ಸಿಪಾಲರಾದ ಅಶೋಕನ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಪಿಟಿಸಿ ಅಧ್ಯಕ್ಷರಾದ ಪ್ರಕಾಶ್ ಅಜ್ಜಂನವರ್, ಉಪ ಪ್ರಿನ್ಸಿಪಾಲರಾದ ಮೇರಿ ಥಾಮಸ್, ಹಿರಿಯ ಗುರುಗಳಾದ ಕೆಸಿ ಹುಬ್ಬಳ್ಳಿ, ಪಾಲಕರಾದ ಲಕ್ಷ್ಮಣ್ ಬನ್ಸೋಡೆ ಹಾಗೂ ಕೀರ್ತಿ ಬನ್ಸೋಡೆ, ಶಿಕ್ಷಕರು, ವಿದ್ಯಾರ್ಥಿಗಳು ಇದ್ದರು. ನಿವೃತ್ತ ಯೋಧರಾದ ಶಂಕರ್ ಜ್ಯೋತಿಬಾನವರ್ ಅವರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಮುಂಡಗೋಡ್ನಲ್ಲಿ ಇಬ್ಬರು ಅಂತರ್ಜಿಲ್ಲಾ ಕಳ್ಳಿಯರನ್ನು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಬಂಧಿಸಿದ್ದಾರೆ. ಭದ್ರಾವತಿ ತಾಲೂಕಿನ ಶಾಂತಿ ಅಲಿಯಾಸ್ ಕರ್ಕಿ ವೆಂಕಟರಮಣ್ ಕಲ್ಲವಡ್ಡರ್ ಮತ್ತು ಅದೇ ಗ್ರಾಮದ ಮೀನಾಕ್ಷಿ ಕೋಂ ಪರಮೇಶ್ ಕಲ್ಲವಡ್ಡರ್ ಬಂಧಿತ ಅಂತರ್ಜಿಲ್ಲಾ ಕಳ್ಳಿಯರಾಗಿದ್ದಾರೆ. ದಿನಾಂಕ 16/5/2022ರಂದು ಮುಂಡಗೋಡ್ನಲ್ಲಿ ತಾಲೂಕಿನ ಚಿಗಳ್ಳಿ ಗ್ರಾಮದ ಶ್ರುತಿ ಅರಳಿಕಟ್ಟಿ ಎಂಬ ಯುವತಿ ಬ್ಯಾಂಕಿನಿಂದ 49,000 ರೂಪಾಯಿ ಹಣ ಡ್ರಾ ಮಾಡಿಕೊಂಡು ತನ್ನ ಊರಿಗೆ ಹೋಗಬೇಕೆನ್ನುವಷ್ಟರಲ್ಲಿ ಈ ಇಬ್ಬರು ಕಳ್ಳಿಯರು ಹಣ ಲಪಟಾಯಿಸಿದ್ದರು. ಸಿರ್ಸಿ ಬಸ್ ನಿಲ್ದಾಣದಲ್ಲಿ ದೋಚಿದ್ದ 100 ಗ್ರಾಂ ಬಂಗಾರದ ಒಡವೆಗಳನ್ನು ಪೊಲೀಸರು ಕಳ್ಳಿಯರಿಂದ ವಶಪಡಿಸಿಕೊಂಡಿದ್ದಾರೆ. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.